ಒಂದೇಗಾರ ಮುಡಿತು ಏನು 15 ನಿಮಿಷ ಅಷ್ಟೇ ಇರೋದು. ಎಲ್ಲಾರ ಅವರು ಏನು ಹೇಳಿ ನಾನು ಬರ್ತೀನಿ ನಡಿ ಚಿಕ್ಕಿ. ನಾನು ಒಂದು ಸ್ವಲ್ಪ ಲಿಫ್ಟಿಗೆ ಹಚ್ಕೊಂಡ್ಬರ್ತೀನಿ, ನಾನು ಸ್ವಲ್ಪ ಮಸ್ಕರ ಹಚ್ಕೊಂಡ್ಬರ್ತೀನಿ, ಸ್ವಲ್ಪ ಫೌಂಡೇಶನ್ ಹಾಕೊಂಡ್ಬರ್ತೀನಿ ಅಂತ ಇಷ್ಟ ಇಷ್ಟ ತಲೆ ಇಡ್ಸಾಕತ್ತೆ ನೋಡು. ಬಾ ಅಂದ್ರೆ ಹ್ಞೂ ಬರ್ತೀನಿ ನಡಿ ಅಂದ್ಬಿಟ್ಟು ನನ್ನ ಮುಂದೆ ಕಳಿಸಿ ಹಿಂದೆ ಬರಾಕತ್ತ ನೋಡು. ಈ ಫ್ಯಾಕ್ಟ್ರಿ ಕೆಲಸ ಮಾಡೋ ಮುಂದೆ ಬೆವತು 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 ನೀರಾಗಿ ಹೋಗ್ಬಿಡುತ್ತೆ. ಏನು ಮಸ್ಕರ ಫೌಂಡೇಶನ್ ಎಲ್ಲ ಇದೆಲ್ಲ ಬೇಕಾಯ್ತಿಗೆ. ಇದಕ್ಕೆ ಹಿಂಗಂದ್ರೆ ಹೆಂಗೇವಾ ಹೋಗಿ ಸ್ವಲ್ಪ ಕೊತ್ತಂಬರಿ ಸಿಗ್ತಾವ ಚಾ ಕುಡಿಬೇಕಾಗೈತಿ ಹಾಲು ತುಂಬ ಅಂತಂದ್ರೆ ಹ್ಞೂ ಚಿಕ್ಕಿ ಅಂದೇಕ ನಾವು ಲಿಫ್ಟಿಗೆ ಹಚ್ಕೊಂಡು ಪೌಡ್ರ್ ಹಚ್ಕೊಂಡು ಅದೇನೋ ಫೌಂಡೇಶನ್ ಅಂತ ಅದು ಹಚ್ಕೊಂಡ್ರೆ ಬೆಳ್ಕಂತಾರಂತಲ್ಲ ಇವ ಅದೆಲ್ಲ ಹಚ್ಕೊಂಡು ಹೊರಗೆ ಬೀಳ್ಬೇಕಂದ್ರೆ ನಾನು ಹೋಗಿ ಹಾಲು ತಂದು ಕಾಸು ಮತ್ತೆ ಚಾ ಮಾಡಿರ್ತೇನೆ. ಅಷ್ಟೊತ್ತನ ಮಾಡ್ತಾಳ ಅಂದ್ರೇನಾ ಚಿಕ್ಕಮ್ಮ ಅಂದ್ರೆ ಹಚ್ಕೊಂಡು ಹೋಗ್ಕಂದ್ರಕ್ಕೆ. ಹ್ಞೂ ನವ ಬರೀ ಇಂಥ ಕೆಲಸನ ನೋಡು. ಒಂದು ಸ್ವಲ್ಪ ಇದಿಲ್ಲ ಬೇಗ ಬಾ ಅಂತಂದ್ರೆ ತನ್ನ ಮೇಕಪ್ ಮಾಡ್ಕೊಂತ ಕೂರ್ತಾವ. ಇನ್ನೂ ಬಂದಿಲ್ಲ ನೋಡು, ಇನ್ನೂ ಬೇರೆ ಹೊಟ್ಟೆ ಬೇರೆ ಹತ್ತಿ ಒಳಗೆ ಹೋಗಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು. ಈಕಿ ನೋಡ್ರಿ ಬರ್ತಾನೆ ಇಲ್ಲ. ಹೌದು ಗೀತಾ ಏನು ಮಾಡ್ತಿ ಮಕ್ಕಳಿಗೆ ನಾಷ್ಟ ನಿಮ್ಮ ಯಜಮಾನ್ರಿಗೆ? ಏನು ಮಾಡೀನಿ? ಚಪಾತಿ ಚಪಾತಿ ಮಾಡೇನಿ. ಯಾಕೆ ಮಾಡೇನಿ ಹೇಳು? ನೀನ ಹೇಳ್ವಾ ನಿಮ್ಮ ಮನೆ ಚಪಾತಿ ಮಾಡೋದು ನಾ ಯಾಕೆ ಹೇಳಿ? ನೀನು ಬೇರೆ ನೋಡ್ಲಿಪ್ಪ ನನಗೆ ಕಾಣಿಸ್ಲಿಲ್ಲ ಸಮಾಧಾನ ಆಗಲ್ಲ. ಚಪಾತಿ ಬೆಳಿಗ್ಗೆ ಎಲ್ಲರಿಗೆ 2-3 ಅಂತಂದು ಮಾಡಿಬಿಟ್ಟು ಎಣಿಸ್ಬಿಟ್ಟು ಅವ್ರ ಬಾಕ್ಸ್ಗೆ ಹಾಕಿ ಅವ್ರವ್ರ ಟಿಫಿನ್ ಹಾಕಿ ಅವ್ರವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೆ. ರಾತ್ರಿಗೆ 1-4-5 ಚಪಾತಿ ಉಳ್ದಾವು. ಅದ್ರ ಅರ್ಥ ಏನು? ನಾ ಇಲ್ಲಿಂದ ಹೋಗುತ್ತೀನಿ ಚಪಾತಿ ಖರ್ಚು ಮಾಡೋದು ಉಳಿತ. ಹಬ್ಬ ಹೋಗಿಂದ ಒಂದು ಸ್ವಲ್ಪ ಅನ್ನ ಇಟ್ಬಿಟ್ರೆ ಮುಗಿದು ಹೋತು. ಪಲ್ಯ ಸಾರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬಿಟ್ಟನಿ. ಅದಕ್ಕೆ ಬೆಳಿಗ್ಗೆ ನಾಷ್ಟ ಎಲ್ಲಿ ಮಾಡಲಿ ಅಂತ ಚಪಾತಿನ ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಚಪಾತಿನ ಜಾಸ್ತಿ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡು. ಚಿಕ್ಕಮ್ಮರ ಗುಡ್ ಐಡಿಯಾ ಮಾಡ್ರಿ ಬಿಡ್ರಿ. ನಾನು ನಿನ್ನೆ ನಾನು ಯಾವ ಗುಂಬಿನಾಗ ಏನು ಹಾಕಿದ್ನಿ ಏನವ 1 ಗ್ಲಾಸ್ ಅಕ್ಕಿ ಜಾಸ್ತಿ ಹಾಕ್ಬಿಡ್ರಿ. ಏನು ಮಾಡಲಿ ಅಂತಂದು ಚಿತ್ರಾನ್ನ ಮಾಡ್ತೀನಿ ಒಂದು ತಂಗಳ ಚಿತ್ರಾನ್ನ ಚಿನ್ನಲ್ಲ ಅಂತಾರೆ. ಅದಕ್ಕೆ ಮನ್ಯಾಗ ಹಣ್ಣು ಇಷ್ಟಕೊಂಡು ಬಿಟ್ಬಿಟ್ಟಿದ್ವ. ನಿಮ್ಮ ಮನ್ಯಾಗ ಹಣ್ಣು ಬೀಳ್ತಾವನ ಅಂದ್ರೆ ನೀವು ಗಿಡ ನಡೆಸಿರನ? ಲೇ 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 ಅದು ಹಂಗಲ್ಲ ಮನ್ಯಾಗ ಹಣ್ಣು ಬಿದ್ದಿದ್ವು ಅಂತಂದು. ಗೀತಾ ಹೇಳದ್ನ ಕೇಸ್ಕೋ. ಹಣ್ಣು ಬಿದ್ದಿದ್ದದ ತಂದು ಹಂಗೆ ಇಟ್ಟಿದ್ರೆ ಈ ಹುಡುಗರು ತಿನ್ನೋದೇ ಇಲ್ಲ. ನಾನು ತೆಗೆದು ಕೊಟ್ಟು ತುರ್ಕಿದ ಬಾಯಾಗ ಅವಾಗ ತಿಂತಾವು. ಎಷ್ಟು ಹಾಕೊಂಡು ಏನದು ಕೆಂಪಂದು ಬಿಡ್ತಾವಲ್ಲ ಏನವ ಅದೇನೋ ಪೆಬ್ಬಿಗ್ರೋಣ ಏತು ಅದು ಏನೋ ಇಂಗ್ಲೀಷ್ನಾಗ ನನಗೆ ಅನ್ನಕ್ಕಾಗಲ್ಲ. ಅದೇನು ಲೆಪ್ಪ ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಹಂಗೆ ಎಷ್ಟೊಂಡು ಬಿದ್ದಾವು. ಅದ್ರಾಗ ಒಂದೆರಡು ಸೌತಿಕಾಯಿ ಆಮೇಲೆ ಏನು ಹಣ್ಣುಗಳಲ್ಲಿ ಯಾವ್ದದ ಏನೋ ನಂಗೆ ನೆನಪ ಬರೋದಲ್ಲ ಬೀಟ್ರೂಟ ಅಲ್ಲ ಇಂಗ್ಲೀಷ್ನಾಗ ಇಂಗ್ಲೀಷ್ನಾಗ ಆ್ಯಪಲ್ ಆ್ಯಪಲ್ ಅರ್ಥ ಆಯ್ತನ? ನೀ ಹೇಳ್ತಾ ಇರೋದು ಆ್ಯಪಲ್ಲು ಆಮೇಲೆ ದಾಳಿಂಬೆ ಹಣ್ಣು ಅದಲ್ಲ ಅವನ ಕೊತ್ತಂಬರಿ ಕರಿಬೇವು ಹಾಕಿ ಮಸಾಲೆ ಗತಿ ಐತಲ್ಲ ಶುಂಠಿ ಆಮೇಲೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಟು ಒಗ್ಗರಣೆ ಒಳಗೆಲ್ಲ ಹುರಿದ್ಬಿಟ್ಟು ಮೊಸರು ಹಾಕಿ ರೆಡಿ ಮಾಡಿಟ್ಟು ಬಂದೀನಿ. ಏನಿದ್ರೆ ಅನ್ನ ಹಚ್ಕೊಂಡೈತಿ ಇವನ್ನೆಲ್ಲ ಕಟ್ ಮಾಡಿ ಫ್ರಿಜ್ನಾಗ ಇಟ್ಟು ಬಂದೀನಿ. ಅವನ್ನೆಲ್ಲ ಮೇಲ್ಗಡೆ ಉದಿಸ್ಕೊಂಡು ಕಲಿಸ್ಕೊಂಡು ತೊಗೊಂಡು ಹೋರಿ. ಮೊಸರನ್ನ ಈಸ್ ವೆರಿ ರೆಡಿ. ಹೇಳಿದ್ರೆ ಹೇಳ್ರಿ ಫ್ರೂಟ್ ಪಲಾವ್ ಅಲ್ಲಲ್ಲ ಫ್ರೂಟ್ ಮೊಸರನ್ನ ಅಂತ ಹೇಳ್ರಿ ಅಂತ ಹೇಳೇನಿ. ಅಂದ್ರೆ ಮೊಸರನ್ನದೊಳಗೆ ಎಲ್ಲ ಫ್ರೂಟ್ಗಳನ್ನ ಹಾಕಿ ಕೊತ್ತಂಬರಿ ಕರಿಬೇವನ್ನ ಒಗ್ಗರಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂತ ಅದಕ್ಕೆ ಆಮೇಲೆ ಮೊಸರು ಹಾಕಿ ಕಲಿಸ್ಬಿಟ್ಟು ಅದನ್ನ ಕೊಟ್ಬಿಡೋದನ್ರಿ. ಬೆಸ್ಟ್ ಆಗುತ್ತನ್ರಿ. ತಿಂದು ನೋಡ ಅಮೃತ ಅಮೃತ ಸ್ವರ್ಗಕ್ಕೆ ಮೂರ ಮೆಟ್ಲು ಅನ್ಸ್ಬಿಡುತ್ತ. ಅಷ್ಟು ರುಚಿ ಆಗುತ್ತೆ ಅದು. ಅದಕ್ಕೆ ಫ್ರೂಟ್ಸ್ನ ಹೆಚ್ಚು ಮೇಲೆಲ್ಲ ಕಪ್ಪ ಬರಂತ ಫ್ರಿಜ್ನಾಗಿಟ್ಟೇನಿ. ಮತ್ತಿನ್ನೇನು ಮಾಡಲಿ ಅನ್ನ ಕಡಿಸ್ಬೇಕನ್ನು ಅದವಂತೂ ತನ್ನಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆ ಬಂದು ನಾಷ್ಟ ಮಾಡ್ತೀವಿ. ಗೊತ್ತಿಲ್ಲ ನಿನಗೆ ಸುಮ್ಮನಿರವ ಮಧ್ಯಾಹ್ನ ಊಟ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟಿಷ್ಟ ಅಂತ ಮಾಡಿರ್ತೀನಿ. ಸುಮ್ಮನೆ ಹೋಗಿ ಎಷ್ಟು ತಗೊಂಡು ವೇಸ್ಟ್ ಯಾಕೆ ಮಾಡಲಿ? ನನಗನ್ಸುತ್ತೆ ನಾವು ಮೊದಲೆಲ್ಲ ಇಷ್ಟೆಲ್ಲ ವೇಸ್ಟ್ ಮಾಡ್ತಿದ್ವೇನೋ ಅನಿಸ್ತಾ. ಈಗ ಬಿಡಾಕತ್ತಿ ನೋಡು ಅವಾಗ ಗೊತ್ತಾಗ್ತಾ ಇದೆ ಅಯ್ಯೋ ನಾನು ಇಷ್ಟನ್ನ ವೇಸ್ಟ್ ಮಾಡ್ತಿದ್ನ ಅಂತಂದ್ಬಿಟ್ಟು. ಅದಕ್ಕೆ ಬೆಳಗ್ಗೆದ್ದು ಇಲ್ಲಿ ನಾಷ್ಟ ಆಗುತ್ತೆ ಮಧ್ಯಾಹ್ನ ಊಟನ ಆಗುತ್ತೆ ರಾತ್ರಿಗೆ ಮಕ್ಕಳು ಒಂದು ಹಿಟ್ಟು ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಅದಕ್ಕೆ ಈ ಐಡಿಯಾ ನೋಡು ಹೆಂಗೈತೆ ನನ್ನ ಐಡಿಯಾ. ಸೂಪರು ಸೂಪರು ಫ್ರೂಟ್ ಮೊಸರನ್ನ ಈಸ್ ವೆರಿ ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಏನೆಲ್ಲರೂ ಇಲ್ಲೇ ನಿಂತ್ಬಿಟ್ಟಲ್ಲ ಯಾಕೆ ನಾಷ್ಟ ಮಾಡಕ್ಕೆ ಹೋಗಲ್ಲ? ಟೈಮ್ ಮತ್ತಲ್ಲ ಇನ್ನೊಂದು 5 ನಿಮಿಷಕ್ಕೆ ಅಲಾರಾಮ್ ಹೊಡಿತೆ. ಅಷ್ಟೊಳಗೆ ನಿಮ್ಗೆ ನಾಷ್ಟ ಆಗಬೇಕು. ಅದು ಬೇರೆ ಇಲ್ಲಿ ಮಾಡ್ಕೊಂಡು ನಿಂತ್ಬಿಟ್ರಲ್ಲ ಗೆಳತಿರೆಲ್ಲ ಸೇರಿ ಬರೀ ಮತ್ತೆ ಒಳಗಡೆ ನಾಷ್ಟ ಮಾಡಿ ಬರ್ರಿ. ಅದು ನಮ್ಮ ತಂಗಿಗೆ. ಓಹ್ ಅವ್ರು ಇನ್ನೂ ಬಂದಿಲ್ವಾ? ಯಾಕೆ ಇವತ್ತು ರಜಾನಾ? ಏನಯ್ಯವ ನಮ್ಮ ದೊಡ್ಡಮ್ಮನ ಮಗಳಿಗೆ ಈಗ ಏನಾರು ಲೈನ್ ಬಿಡಾಕತ್ತಾನ ಮತ್ತೆ ಚಿಕ್ಕಮ್ಮರ ನನಗೂ ಹಂಗ ಅನ್ಸಾಕತ್ರಿಪ್ಪ. ಆ ಫ್ಯಾಕ್ಟರಿ ಈ ನೈನ ಕೆಲಸ ಮಾಡೋ ಮುಂದೆ ಈ ಅಪ್ಪ ಬಂದು ಪಕ್ಕನ ನಿಂತ್ಕೊಂತಾನ.
ಹೌದಾ, ನಾ ಅಬ್ಸರ್ವ್ ಮಾಡಿಲ್ಲಲ್ಲ. ಈ ನನ್ನ ಹುಚ್ಚು ನನ್ನ ಮಗಗ ಆಕೆ ಮದುವೆಗೈತೆ ಅಂತ ಗೊತ್ತೈತೆ ಇಲ್ಲ ಇವಾಗ. ಯಾಕೆ ಹಿಂಗೆ ಬಾಯ್ ತಗೊಂಡಿದ್ದೀರಿ? ನಡ್ರಿ ನಾಷ್ಟ ಮಾಡಿ ನಡ್ರಿ. ಹೌದು, ಯಾಕೆ ಅವ್ರಿಗೆ ಹುಷಾರಿಲ್ವಾ? ಛೇ ಪಾಪ ಏನಾಗಿದೆ ಅವ್ರಿಗೆ? ಯಾಕೆ ಬಂದಿಲ್ಲ ಇವತ್ತು? ಓ, ರಜೆ ಕೊಡ್ಬೇಕ ಇವತ್ತು? ಹಾಂ, ಇವತ್ತು ಬಂದ ಈಗ 2 ದಿನ ಆಯಿತು. ಅದು ಹೆಂಗೆ ರಜೆ ಕೊಡೋಕ್ಕಾಗತ್ತೆ? ಹೌದು, ಯಾಕೆ ಬಂದಿಲ್ಲ ಅವರು? ಚಿಕ್ಕಿ, ನಡಿ ಹೋಗೋಣ. ಏ ಬಂದಿನ, ಬಾಬಾ ಒಳಗೆ ಹೋಗೋಣ ಬಾ. ಇಲ್ಲಿಂದ ಮೊದ್ಲು ಹೋದ್ರೆ ಸಾಕು. ಬಾಬಾ, ಯಾಕೆ ಚಿಕ್ಕಿ, ಯಾಕೆ ಇಷ್ಟು ಗಾಬರಿ ಆಗಿದಿ? ಮಿಸ್ ಮಿಸ್ ನೈನಾ. ಇವನು ಯಾಕಪ್ಪ ನನಗೆ ಹಿಂಗೆ ಕರೆಕ್ತಾನ? ಎಸ್ ಸರ್. ಓ, ಯಾಕೆ ಲೇಟು? ಹಾಂ, ಕಣ್ಗಳು ಬಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ, ಕಣ್ಗಳು ಒಂದನೆ ಹೇಳಿದೆ. ಸರಿ ಬನ್ನಿ ಒಳಗಡೆ ಹೋಗೋಣ. ನಾನು ನಾಷ್ಟ ಮಾಡಿಲ್ಲ, ನಿಮ್ಮ ಜೊತೆನೇ ನಾಷ್ಟ ಮಾಡ್ತೀನಿ. ಕಮಾನ್. ಮಿಸ್ ನೈನಾ ಅವರೇ, ಬನ್ನಿ ನಾಷ್ಟ ಮಾಡೋಣ. ಏನು ಯೋಚನೆ ಮಾಡ್ತಿದ್ದೀರಾ ನೈನಾ ಅವರೇ? ಪ್ಲೀಸ್ ಬನ್ನಿ. ಇನ್ನೇನಿದ್ರು ಇನ್ನೊಂದು 5 ನಿಮಿಷ ಅಷ್ಟೇ ನಾಷ್ಟ ಇರೋದು. ಆಮೇಲೆ ಟೈಮ್ ಓವರ್ ಆದರೆ ನಾಷ್ಟ ಸಿಗಲ್ಲ, ಒಮ್ಮಕ್ಕೆ ಮಧ್ಯಾಹ್ನ ಊಟ ಸಿಗುತ್ತೆ. ಬನ್ನಿ. ಶೋಭಕ್ಕ ಬರಲೇ ಇಲ್ಲ ನೋಡು. ಬರಲೇ ಇಲ್ಲ. ಏನು ಶಿಫ್ಟ್ ಮೇಲೆ ಬರ್ತಾಳೋ ಏನೋ ನನಗೂ ಗೊತ್ತಿಲ್ಲ. ನಾನು ಅದಕ್ಕೆ ಮನೆ ಕಡೆ ಹೋಗಲಿಲ್ಲ. ಸರಿ ಆಯ್ತು, ನಡ್ರವಾ ಏನೇನು ಕೆಲಸ ಮಾಡ್ಬೇಕಂತ ಮಾಡೋಣ. ಅಯ್ಯೋ, ನನ್ನ ಹೊಟ್ಟೆ ತುಂಬಿಡ್ತಿಲ್ಲಪ್ಪ. ನಿದ್ದೆ ಬರೋದೈತೆ ನನಗೆ. ಹಾಂ, ನಿದ್ದೆ ಬರೋದೈತೆ. ಹಾಸ್ಕೊಂಡು ಹೋಗಿ ಮಲ್ಕೊಂಡೇ ಬಿಡು. ಅಯ್ಯೋ, ಉಪ್ಪಿಟ್ಟರ ಎಷ್ಟು ಚಲೋ ಮಾಡ್ತಿರ್ಲಿಪ್ಪ. ಆ ಉಪ್ಪಿಟ್ಟು ಜೊತೆ ಕೇಸರಿ ಬಾತು, ಆಮೇಲೆ ಆ ಉಪ್ಪಿಟ್ಟಿನಾಗ ಏನದ ಗೋಡಂಬಿ ಬಾದಾಮಿ ಹಾಕ್ಬಿಟ್ಟು ಎಷ್ಟು ಚಲೋ ಮಾಡ್ತಾರಲಿಪ್ಪ ನಾಷ್ಟ ನೀರು. ಇಷ್ಟ ಅಲ್ಲ, ಎಲ್ಲ ಥರದ್ದು ನಾಷ್ಟ ಮಾಡ್ತಾರಿಲ್ಲ. ಇವತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಯಾರ, ನಾಳೆ ಇಡ್ಲಿ ವಡಾ ಇರುತ್ತೆ, ಪಲಾವ್ ಮಾಡ್ತಾರ, ಒಮ್ಮೊಮ್ಮೆ ಫಂಕ್ಷನ್ದಾಗ ಹೋಳಿಗೆನ ಮಾಡ್ತಾರ, ಗೊತ್ತೈತಾನೆ. ಆಮೇಲೆ ಶುಕ್ರವಾರಕ್ಕೊಮ್ಮೆ ಒಳ್ಳೆ ಸ್ವೀಟ್ ಅಡುಗೆ ಇರುತ್ತಿಲ್ಲಿ. ಹೌದಾ? ಅಯ್ಯೋ ಏನ್ಲೇ ಇದು. ನಾವು ಶುಕ್ರವಾರ ದಿನ ಸ್ವೀಟ್ ಮಾಡಕ್ಕೆ ಕಷ್ಟಪಡ್ತೀವಿ, ಆದ್ರೆ ಇವರು ಹಂಗಲ್ ನೋಡು, ಶುಕ್ರ ಇದು ಸ್ವೀಟ್ ಮಾಡ್ತಾರಂತ. ಆನಂದ ಪರಮಾನಂದ ಪರಮಾನಂದ. ಅಯ್ಯೋ ಆಯ್ತು ಬಿಡು, ಬೆಳಗಿಂದು ನಾಷ್ಟ ಆಯಿತು, ಮಧ್ಯಾಹ್ನ ಊಟ ಆಯಿತು. ಇನ್ನೇನಿದ್ರೆ ರಾತ್ರಿ ಹೋಗಿ ಮಾಡೋದಷ್ಟೇ. ಹೌದ್ರಿ, ಮತ್ತೆ ನಾಷ್ಟ ಮಾತ್ರ ಸೂಪರ್ ಆಗಿತ್ತು. ಅಯ್ಯೋ, ನನಗೂ ಆಕಳಿಗೆ ಬರಾಕತ್ತಲ್ಲ. ಕಾವ್ಯ, ಮೊದ್ಲು ಎಲ್ಲೆಲ್ಲಿ ಏನು ಕೆಲಸ ಮಾಡ್ಬೇಕಂತ ಹೇಳ್ಬಿಡವ, ಇಲ್ಲ ಅಂದ್ರೆ ಮತ್ತೆ ಇಲ್ಲೇ ಮಕ್ಕೊಂಡ್ಬಿಟ್ಟೆ ನಾವು. ಏನು ಮಾಡಕತ್ತಿ? ಅಯ್ಯೋ, ಉಪ್ಪಿಟ್ಟು ಚಲೋ ಆಗೈತಿ ಅಂದ್ಬಿಟ್ಟು ಕೇಸರಿ ಬಾತು ಚಲೋ ಆಗೈತೆ ಅಂದ್ಬಿಟ್ಟು 2 ಬಕಾಸುನ್ ಗತೆ ತಿನ್ಬಿಟ್ಟಿನಿ. ಈಗ ಏನು ಮಾಡಲಿವ? ನಿದ್ದೆ ಬರಂಗಾಗತ್ತಲ್ಲ, ಏನು ಮಾಡಲಿ ನಾನೀಗ? ಎಚ್ಚ ಮಾಡ್ಕೋ. ಈಗ 11 ಚಹಾ ಕಾಫಿ ಬರುತ್ತೆ, 2ರಾಗ 1 ಕುಡಿ, ಮತ್ತೆ ಅದನ್ನು ಬೇರೆ 2 ಸೇರಿಸಿ ಕುಡಿಬಿಟ್ಟಿದಿ. ಅವಾಗ ನಿದ್ದೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಓಹೋ, ಅದಕ್ಕನ? ಎದಕ್ಕೆ? ಫ್ಯಾಕ್ಟ್ರಿ ಒಳಗೆ ಯಾರು ಮಕ್ಕೋಬಾರ್ದು ಅಂತ ಅವಾಗ ಟೀ ಕಾಫಿ ಹಿಂಗೆಲ್ಲ ಕೊಡ್ತಾರವೆ. ಎಸ್, ಎಕ್ಸಾಕ್ಟ್ಲಿ. ಆದ್ರೂ ಕಣೆ, ನಾಷ್ಟನೂ ಹಂಗೆ ಸೂಪರ್ ಆಗಿದೆ, ಮಧ್ಯಾಹ್ನ ಅಡುಗೆನೂ ಸೂಪರ್ ಮಾಡಿರ್ತಾರೆ. ಆಹಾಹಾ, ಅನ್ನಪೂರ್ಣೇಶ್ವರಿ ಈ ಫ್ಯಾಕ್ಟ್ರಿ ಒಳಗೆ ಅದಾಳ ನೋಡು, ಅಷ್ಟು ಚಲೋ ಮಾಡ್ತಾರೆ ನೋಡು ಅಡುಗೆನ. ಅಲ್ಲ, ಇಲ್ಲಿ ಅಡುಗೆ ಹೋಗಕ್ಕೆ ಬಂದ್ರೇನು? ಹೆಂಗೆ ಮಾಡ್ತಾರ ಹೆಂಗಿಲ್ಲ ಅಂತ ಏನು ಚಿಕನ್ ಆಫೀಸರ್ ನೀವು? ಏನು ನಡ್ರಿ ಆಯಿಲ್ ತೆಗಕತ್ತಾರ, ಇತ್ತ ಹೋಗ್ಬಿಟ್ಟು ಸೋಪಿಂದು ಇದನ್ನೆಲ್ಲ ಮಾಡಬೇಕು. ನಡ್ರಿ, ಹಂಗೆ ಅಗರಬತ್ತಿ ಸೆಂಟ್ ಬೇರೆ ಹಾಕತ್ತಾರ, ನಡ್ರಿ ಎಲ್ಲ ನೋಡೋಣ ಮಾಡ್ಬೇಕು ಅವನ್ನೆಲ್ಲ. ಇಲ್ಲ ಏನೋ ನಾವು ಇನ್ನೊಬ್ಬ ಸಿಡಕ್ ಮತ್ತೆ ಸಿದ್ಧ ಆಫೀಸರ್ ಅದನ, ಅವ ಏನಾದರೂ ಬಂದ್ರೆ ನಮ್ಗೆ ಸಿಡಿ ಏನಾರ ಅದಕ್ಕೆ ಕೆಟ್ಟದಾಗಿ ಬೈತಾನ ಅಂತ ಕೆಟ್ಟ ಹೊಲ್ಸ್ ಮಗ ಅದನವ. ಅವ್ನು ಕಣ್ಣಿ ಸಿಗಕ್ಕಿಂತ ಮೊದ್ಲು ನಾ ಹೋಗ್ಬಿಡೋಣ. ನಡ್ರಿ. ಅಂತ ವ್ಯಕ್ತಿಗಳದಾರ ಮಮತಕ. ಫ್ಯಾಕ್ಟ್ರಿ ಆದ್ಮೇಲೆ ಇಂಥವೆಲ್ಲ ಸಹಜ. ಇಂಥವ್ರು ಇದ್ದೇ ಇರ್ತಾರ, ಒಬ್ರು ಒಳ್ಳೆಯವ್ರು ಇರ್ತಾರ, ಒಬ್ರು ಕೆಟ್ಟವ್ರು ಇರ್ತಾರ, ಒಬ್ರು ಸಮಾಧಾನ ಇರ್ತಾರ, ಒಬ್ರು ಸಿಡಕ್ ಮತ್ತೆ ಸಿದ್ದಪ್ಪ ಇರ್ತಾರ. ಏನು ಮಾಡೋಕ್ಕಾಗತ್ತೆ? ನಾವು ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ನಾವು ಎದಕ್ಕೆ ಬಂದೀವಿ? ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ದುಡ್ಯಾಕಂತ ಬಂದೀವಿ. ಎಷ್ಟು ಐತೆ ನೋಡಿ ಕೆಲಸ ಮಾಡ್ಕೊಂಡು ಸುಮ್ಮನೆ ಮನೆಗೆ ಹೋಗ್ತಕ್ಕದ್ದು ಅಷ್ಟ. ಉಳಿಕಿದವ್ರು ಚಿಂತಿ ನಮ್ಗೆ ಯಾಕೆ? ನಾನು ಹೋಗೋಣ. ಹಂಗಂತೀಯ? ನಡ್ರಿ ಹೋಗೋಣ. ಆದ್ರೂ ಚಿಕ್ಕಿ ಏನು ಸ್ವಲ್ಪ ಹೊಚ್ಕೊಳಕ ಮಲ್ಕೊಳಕ ಸ್ವಲ್ಪ ವ್ಯವಸ್ಥೆ ಮಾಡೇ ಬಿಡೋಕಾಗಿತ್ತು ನೋಡು. 1 ತಾಸು ನಿದ್ದೆ ಆದ್ರೂ ಆಗಿರೋದು. ಏನೋ ಹೊಚ್ಕೊಳಕ, ನಿದ್ದೆ ಮಾಡಕ ಮತ್ತಕ್ಕ ಹೊಟ್ಟೆ ತುಂಬ ಊಟ ಹಾಕ್ತಾರ.
ನಿದ್ದೆ ಬರುತ್ತೆ. ಅದು ಬೇರೆ ಹೊರಗೆ ಚುಮ್ಮು ಚುಮ್ಮು ಮಳೆ ಬರತೈತಿ, ಚಳಿ ಬೇರೆ ಹತ್ತಾಗತೈತಿ. ಅದಕ್ಕೆ ಹೊಚ್ಕೊಳಕ ಒಂದೇನ ಕೊಟ್ಬಿಟ್ಟಿದ್ರೆ ಬೆಸ್ಟ್ ಆಗಿರೋದು ನೋಡು. ಅಂದ್ರೆ ತುಂಬ ಸಲ ಮಕ್ಕೊಂಡ್ಬಿಡ್ತೀನ, ಅದು ಮಾಡ್ಬೇಕನ? ಹೇಳ್ತೀರಿ ಆಫೀಸರ್ಗೆ ಈಗೇನ ಚಳಿ ಇರ್ತಂತ್ರಿ, ನಿದ್ದೆ ಬರ್ತಂತ ಒಂದು ಹಾಸ್ಕೊಳಕ್ಕೆ ಹೊಚ್ಕೊಳಕ್ಕೆ ಕೊಟ್ಬಿಡ್ರಿ, ಒಂದು ರೂಮ್ ಕೊಟ್ಬಿಡ್ರಿ, ಹೋಗಿ ಮಕ್ಕೊಂತಾಳ ಅಂತ ಹೇಳ್ತೀನಿ. ಆತು ಸಾಕು, ನಡ್ರವಾ ಹೋಗೋಣ. ನೋಡ್ರಿ ನೋಡ್ರಿ. ಏನಮ್ಮ ಎಲ್ಲರೂ ಮಾತು ಹಚ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ಕೆಲಸ ಯಾರು ಮಾಡ್ಬೇಕು? ನೀವು ಕೆಲಸ ಮಾಡ್ತೀರಂತ ತಾನೇ ಇಲ್ಲಿ ಕೆಲಸಕ್ಕೆಲ್ಲ ಸೇರಿಸಿರೋದು. ಹೋಗ್ರಿ ಇವರೇ, ನೀವಿಬ್ರು ಹೋಗ್ರಿ ಅಗರಬತ್ತಿ ಡಿಪಾರ್ಟ್ಮೆಂಟ್ಗೆ ಹೋಗ್ರಿ, ನೀವಿಬ್ರು ಸೋಪಿ ಡಿಪಾರ್ಟ್ಮೆಂಟ್ಗೆ ಹೋಗ್ರಿ. ನೀನು ಏನು ಹೆಸರು? ಮಿಸ್ ನೈನಾ. ಸಿಡಿ ಸಿಡಿ ಆಗ್ತಾನ, ಬಾಬಾ ರೀ ಹೋಗೋಣ ನಾವು. ನಿಂತ್ಕೊಂಡು ಏನು ನೋಡ್ತಿದ್ದೀರಾ? ಹೋಗಿ. मिस नैना, क्या बोला जी? ओ आपको हिंदी आता है, कन्नड़ नहीं आता? नहीं दोनों आता है. ಹೇಳಿ ಏನು ಕೆಲಸ ಮಾಡ್ಬೇಕು ನಾನು? ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ಲಿ? ಕಣ್ಗಳು. ಅಯ್ಯೋ ಹೆಂಗಿದಾಳಪ್ಪ ಈ ಹೆಣ್ಮಗಳು, ಒಂಥರ ಆ್ಯಪಲ್ ಇದ್ದಂಗದ. ಮದುವೆ ಬೇರೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ, ಹೆಂಗಾರ ಮಾಡಿ ಕಾಳಾಕಿ ಏಕೆ ಜೊತೆ ಮದುವೆ ಮಾಡಿಸ್ಕೊಂಡೇ ಬಿಡ್ಲೇನ? ಕೇಳ್ಬೇಕಲ್ಲ, ಪ್ರಪೋಸ್ ಮಾಡೇ ಬಿಡ್ಲೇನ? क्या क्या बोला आपने? कुछ भी नहीं, आओ ना हम तुमको काम सिखाते हैं.